ನಾನ್ ನಿಮ್ ಚಂದನ್. ಇವತ್ತು ಯಾವ ಚಿತ್ರದ ಯಾವ ಹಾಡುಗಳು ಹೇಗೆಲ್ಲ ಆಯ್ತು ಅನ್ನೋದನ್ನ ತೋರಿಸ್ತೀನಿ, ಹಾಗೇನೆ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತೀನಿ. ಚಡ್ಡಿ ದೋಸ್ತ್. ನಾವ್ ಯಾರನ್ನಾದ್ರೂ ಪ್ರೀತಿಯ ಸ್ನೇಹಿತರನ್ನ ನೀನ್ ನನ್ನ ಚಡ್ಡಿ ದೋಸ್ತ್ ಕಣಲೈ, ನೀನ್ ನನ್ನ ಕುಚ್ಕುನಲೈ ಅಂತ ಹೇಳ್ತಾ ಇರ್ತೀವಿ. ಆದ್ರೆ PC ಶೇಖರ್ ಅನ್ನೋ ನಿರ್ದೇಶಕ ಚಡ್ಡಿ ದೋಸ್ತ್ ಅನ್ನೋ ಹೆಸರಿಟ್ಕೊಂಡೆ ನಮ್ಮ ರಂಗಾಯಣ ರಘು ಹಾಗೂ ಸಾಧು ಕೋಕಿಲ ಅವರಿಬ್ಬರ ತಾರಾಗಣದ ಒಂದು ಅದ್ಭುತವಾದ ಚಿತ್ರ ಚಡ್ಡಿ ದೋಸ್ತ್. ಈ ಚಡ್ಡಿ ದೋಸ್ತ್ ಚಿತ್ರದ ಹಾಡನ್ನ ನಾನು ನಿಮಗೆ ತೋರಿಸ್ಬೇಕು. ಆ ಹಾಡು ಎಷ್ಟು ವಿಭಿನ್ನವಾಗಿತ್ತು, ಬಹುಶಃ ಆ ಚಿತ್ರದ ಹಾಡಲ್ಲಿ ಏನೆಲ್ಲ ಇದೆ ನೀವು ನೋಡ್ಕೊಂಡು ಬನ್ನಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಆಮೇಲೆ ಕೊಡ್ತೀನಿ. ಈಗ ಈ ಹಾಡು ನಿಮಗೋಸ್ಕರ. ಮುದ್ದಗೆ ಸಾರಿದೆ ನಿದ್ದೆಗೆ ದಿಂಬಿದೆ ದೋಸ್ತಿಗ ನೀನೆ ಗೆಳೆಯ ಗೆಳೆಯ. ಪ್ಯಾಂಟಿಗೆ ಶರ್ಟ್ ಇದೆ ಕುರ್ಚಿಗೆ ಕಾಲಿದೆ ಜೀವಕ್ಕೆ ನೀನೆ ಗೆಳೆಯ ಗೆಳೆಯ. ಹುಟ್ಟೋದು ಮುಂಚೆ ಯೋಚಿಸ್ಬೇಕು, ಹುಟ್ಟಿದ ಮೇಲೆ ಸಾಧಿಸ್ಬೇಕು. ಸೈಟು ಕಾರು ಏನಿಲ್ಲಾದ್ರೂ ದೋಸ್ತಿ ಒಂದೇ ಆಸ್ತಿ. ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ ದೋಸ್ತ್ ದೋಸ್ತ್. ನೀವು ಅಷ್ಟೇ, ನಾನು ಅಷ್ಟೇ. ನಮ್ಮ ಸ್ನೇಹಿತರನ್ನ ಪ್ರೀತಿಯಿಂದ ನೀನ್ ನನ್ನ ಚಡ್ಡಿ ದೋಸ್ತೋ, ನೀನ್ ನನ್ನ ಕುಚ್ಕುನೋ ಅಂತೀವಿ. ಆದ್ರೆ PC ಶೇಖರ್ ಅನ್ನೋ ನಿರ್ದೇಶಕ ಇದನ್ನೇ ಇಟ್ಕೊಂಡು ಯಾಕೆ ಚಿತ್ರ ಮಾಡಬಾರ್ದು? ಚಡ್ಡಿ ದೋಸ್ತ್ ಇಬ್ರು ಗೆಳೆಯರನ್ನ ಇಟ್ಕೊಂಡು ಅವರ ಆ ಸ್ನೇಹವನ್ನ ಪ್ರತಿಯೊಂದನ್ನು ಚಿತ್ರದಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ರಂಗಾಯಣ ರಘು ಹಾಗೂ ಸಾಧು ಕೋಕಿಲ ಅವ್ರನ್ನ ಇಟ್ಕೊಂಡ್ರು. ನಿಮ್ಗೆ ಗೊತ್ತೇ ಇದೆ, ರಂಗಾಯಣ ರಘು ನಿಂತ್ಕೊಂಡ್ರೆ, ಕೂತ್ಕೊಂಡ್ರೆ, ಮಲ್ಕೊಂಡ್ರೆ, ಮಾತನಾಡಿದ್ರೆ, ಏನಾದ್ರೂ ಮಾಡಿದ್ರೆ ಹಾಸ್ಯ. ನಾಯಕ ಆದ್ರೆ ಅದ್ರಲ್ಲಿ ಅಳಿಸ್ಬೇಕು, ನಗಿಸ್ಬೇಕು, ಹೊಡ್ತಾ ತಿನ್ನಬೇಕು, ಹೊಡಿಬೇಕು, ಎಲ್ಲ ಇರುತ್ತೆ. ಸಾಧು ಕೋಕಿಲ ಈಗಾಗಲೇ ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಇಂಥ ಒಂದು ಕಸರತ್ತು ನಿಜವಾಗ್ಲೂ ಅವರು ಹಾಡಿನ ಮುಂಚೆ ಬಂದು ಅಲ್ಲಿ ತಯಾರಿ ಹೇಗಿತ್ತು, PC ಶೇಖರ್ ಅವ್ರಿಗೆ ನಿರ್ದೇಶನ ಹೇಗೆ ಮಾಡ್ತಾರೆ, ನೃತ್ಯ ನಿರ್ದೇಶಕ ಏನೆಲ್ಲ ಅವ್ರಿಗೆ ತಾಲೀಮು ಕೊಡ್ತಾರೆ, ಇವರಿಬ್ರು ಅದ್ರಲ್ಲಿ ಹೇಗಿರ್ತಾರೆ, ಇದನ್ನ ನೋಡ್ಲೇಬೇಕಲ್ವಾ? ಇದು ನೋಡ್ಕೊ ಬನ್ನಿ. ಆಮೇಲೆ ಇನ್ನು ಚಿತ್ರದ ಬಗ್ಗೆ ಮಾತಾಡೋದು ತುಂಬಾ ಇದೆ. ಈ ಹಾಡುಗಳು ತುಂಬಾನೇ ವಿಶೇಷ. ಈ ವಿಶೇಷ ಸಂಚಿಕೆಯಲ್ಲಿ ಚಡ್ಡಿ ದೋಸ್ತ್ ಚಿತ್ರದ ಈ ಹಾಡು ಹೇಗೆಲ್ಲ ಆಗ್ತಾ ಇದೆ ನೋಡ್ಕೊಂಡ್ ಬನ್ನಿ. ಮತ್ತಷ್ಟು ವಿಷಯಗಳು ಆಮೇಲೆ ಹೇಳ್ತೀನಿ. ಇದು ನೋಡಿ. ಹುಡುಗಿ ಹತ್ರ ಹೋಗಿ ಅವ್ರಿಗೆ ಲವ್ ಹೇಳೋ ಅಷ್ಟು ಧೈರ್ಯ ಇರೋಲ್ಲ ಕ್ಯಾರೆಕ್ಟರಲ್ಲಿ. ಆ ಹುಡುಗಿ ಏನೇನೆಲ್ಲ ಮಾಡುತ್ತೆ ಅದನ್ನ ಇವರು ಮಾಡಿ ಅದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಆಕ್ಚುಲಿ. ಸೊ ಅವ್ರು ದೂರದಿಂದಾನೇ ಆ ಹುಡುಗಿನ ಯಾವ ಲೆವೆಲ್ಗೆ ಲವ್ ಮಾಡ್ತಾರೆ ಅನ್ನೋದನ್ನ ಡಿಫೈನ್ ಮಾಡೋದಕ್ಕೆ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದೆ. ರಂಗಾಯಣ ರಘು ನನ್ನ ಮಧ್ಯೆ ಇರುವಂಥ ಚಿಕ್ಕ ಚಿಕ್ಕ ಒಂದು ಏನು ತಮಾಷೆಯಾದಂಥ ಡ್ರಾಮಾ. ಪ್ರಕಾರ ಒಂದು ಹಾಫ್ ಅನ್ ಅವರ್ 1 ಅವರ್ ಒಳಗಡೆ ಕಂಪೋಸ್ ಮಾಡಿದ ಸಾಂಗ್ ಅಂತ ಹೇಳ್ಬೋದು. ಎವ್ರಿ ಡ್ರಾಮಾ ನಾವು ಎಕ್ಸ್ಪ್ಲೇನ್ ಮಾಡ್ತಿದ್ದಾಗಲೇ ಆ್ಯಕ್ಚುಲಿ ಚಡ್ಡಿ ದೋಸ್ತ್ ಅಂತ ಒಂದು ಲೈನ್ನ ಆ್ಯಕ್ಚುಲಿ ಹಾಡೋಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದರ ಕಂಟಿನ್ಯೂಷನ್ ಫ್ರೇಸಸ್ಸೇ ಬೇರೆ ಬಂತು ಆ್ಯಕ್ಚುಲಿ. ಟೈಟಲ್ ಸಾಂಗ್ ತುಂಬ ಒಂದು ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಸಿಚುವೇಶನ್ ಸಿನಿಮಾದಲ್ಲಿ. ಅಂದರೆ 3 ಆ್ಯಂಗಲಲ್ಲಿ ಇದ್ರದ್ದು ಒಂದು ಸಬ್ಜೆಕ್ಟಲ್ಲಿ ಈ ಸಾಂಗ್ನ 3 ಡೈಮೆನ್ಷನಲ್ಲಿ ಹೇಳಬೇಕಾಗುತ್ತೆ. ಈ ಹಾಡು ರೇಡಿಯೋದಲ್ಲಾಗಲಿ ಅಥವಾ ಜನ ಎಲ್ಲೋದ್ರೂ ದೇ ಆರ್ ಆಸ್ಕಿಂಗ್ ಚಡ್ಡಿ ದೋಸ್ತ್ ಟೈಟ್ಲ್ ಸಾಂಗ್ ಚೆನ್ನಾಗಿದೆ ಸರ್ ಅಂತ. ಸೊ ಕ್ರೆಡಿಟ್ಸ್ ಗೋಸ್ ಟು PC ಶೇಖರ್. ಚಡ್ಡಿ ದೋಸ್ತ್ ಚಿತ್ರದಲ್ಲಿ ಬಹುಶಃ ಈ ಚಿತ್ರಕ್ಕೆ ಈ ಹಾಡಿಗೆ ಸಹಾಯ ಮಾಡಿರುವಂಥ ಪ್ರತಿಯೊಬ್ಬರು ನಿಮಗೆ ಗೊತ್ತೇ ಇದೆ. ಅಲೆಮಾರಿ ಹಾಗೂ ಈಗ ಡವ್ ಅನ್ನೋ ಚಿತ್ರಕ್ಕೆ, ಡಾರ್ಲಿಂಗ್ ಅನ್ನೋ ಚಿತ್ರಕ್ಕೆ ನಿರ್ದೇಶನ ಮಾಡ್ತಾ ಇರುವಂಥ ಸಂತು ಒಂದು ಹಾಡು ಬರೆದಿದ್ದಾರೆ. ಅವ್ರೇನು ಮಾತಾಡಿದ್ರು, ನಮ್ಮ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಏನು ಮಾತಾಡಿದ್ರು, ನಮ್ಮ ಸಾಧು ಕೋಕಿಲ ಏನು ಮಾತಾಡಿದ್ರು, PC ಶೇಖರ್ ಏನು ಮಾತಾಡಿದ್ರು, ಆಮೇಲೆ ನಮ್ಮ ರಂಗಾಯಣ ರಘು ಸಾಧು ಕೋಕಿಲ ನೃತ್ಯ ಮಾಡಬೇಕಾದ್ರೆ ಏನೆಲ್ಲ ನಮಗೆ ನಗೆ ಬರ್ಸುವಂಥ ನಗೆ ಚಟಾಕಿ ಹಾರಿಸ್ತಾ ಇದ್ರು. ಇದೆಲ್ಲ ನೀವು ನೋಡ್ಕೊಂಬನ್ನಿ. ನನಗಿಲ್ಲೇ ನಗು ಬರ್ತಾ ಇದೆ, ನಿಮ್ಗೆ ಅಲ್ಲೆಷ್ಟು ನಕ್ಕೊಂಡು ನೋಡ್ತಾ ಇರ್ತೀರಾ ನೋಡಿ. ಈ ಚಡ್ಡಿ ದೋಸ್ತ್ ಹಾಡಿದೆಯಲ್ಲ, ಅದು ನಮಗೆ ಒಂಥರ ಹಿಂಸೆ ಸಾಂಗ್. ಒಂದು ಗ್ಯಾರೇಜ್ ಒಳಗೆ ಈ ಟ್ರೈನ್ ಹೋಗೋದಾಗೆ ಇದರಲ್ಲಿ ಆ ಸ್ಮೆಲ್ಲು, ಆ ಟ್ರೈನ್ ಹೋಗ್ತಾ ಇದ್ದಂಗೆ ನಮ್ಗೇನೋ ಒಂದು ವಿಚಿತ್ರ ಆಗೋದು. ಆ ಸ್ಮೆಲ್ಲೇ ನಮ್ಮ ಡೈರೆಕ್ಟ್ರು ಈ ಶೇಖರ್ ಇದಾರಲ್ಲ ನಮ್ಮನ್ನು ಬಿಡ್ತಾನೆ ಇರಲಿಲ್ಲ. ಅವು ಏನಂದ್ರೆ ಏನು ಅವ್ರಿಗೇನು ಬೇಕೋ ಅದು ಬರೋ ತನಕ ನಮ್ಮನ್ನು ಸಾಯಿಸಿ ಜೀವ ತಿನ್ಬಿಡೋರು. ಮುದ್ದೆಗೆ ಸಾರಿದೆ ನಿದ್ದೆಗೆ ದಿಂಬಿದೆ ದೋಸ್ತಿಗೆ ನೀನೆ ಗೆಳೆಯ ಗೆಳೆಯ ಪಾಟಿಗೆ ಶರ್ಟಿದೆ ಕುರ್ಚಿಗೆ ಕಾಲಿದೆ ಜೀವಕ್ಕೆ ನೀನೆ ಗೆಳೆಯ ಗೆಳೆಯ ಫ್ರೆಂಡ್ಶಿಪ್ನ ಮುದ್ದೆಗೂ ಸಾರಿಗೂ ಹೋಲಿಸ್ಕೊಂಡ್ಬಿಡ್ರೆ ಹೆಂಗಿರುತ್ತೆ, ಯಾಕಂದರೆ ಸಾರಿಂದ ಮುದ್ದೆ ತಿನ್ನೋದು. ಸೊ ಮುದ್ದೆ ತಿನ್ಬೇಕಂದ್ರೆ ಸಾರು ಬೇಕೇ ಬೇಕು. ಆಮೇಲೆ ಇವ್ರು ಹಳ್ಳಿಯಿಂದ ಬಂದಿರೋದ್ರಿಂದ ಆ ಒಂದು ವರ್ಡು ಪರ್ಫೆಕ್ಟ್ ಅನಿಸ್ತು. ಮುದ್ದೆಗೆ ಸಾರಿದೆ, ಪ್ಯಾಂಟಿಗೆ ಶರ್ಟ್ ಇದೆ ಅಂತ ತುಂಬ ಮಕ್ಕಳ ಥರ ಏನಾದರೂ ಒಂದು ಮಾಡಬೇಕಂತ ಬರೆದಿದ್ದೀವಿ. ತುಂಬ ಚೆನ್ನಾಗಾಗಿದೆ, ಖುಷಿ ಆಗ್ತದೆ. ಮುದ್ದೆಗೆ ಸಾರಿದೆ ನಿದ್ದೆಗೆ ದಿಂಬಿದೆ ದೋಸ್ತಿಗೆ ನೀನೆ ಗೆಳೆಯ ಗೆಳೆಯ ಪ್ಯಾಂಟಿಗೆ ಶರ್ಟ್ ಇದೆ ನಾನೇ ಗೆಳೆಯ ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ ದೋಸ್ತ್ ದೋಸ್ತ್. ಈ ಹಾಡನ್ನು ಅಷ್ಟೇ ಸುಮ್ಮನೆ ಒಂದು ಹಾಡು ಥರ ಡಿಸೈನ್ ಮಾಡಿಲ್ಲ. ಆ ಸಬ್ಜೆಕ್ಟಲ್ಲಿ ಕ್ಯಾರೆಕ್ಟರ್ಸ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ವಲ್ಪ ಫೋಕಸ್ ಮಾಡಿದ್ದೀವಿ. ಮುಂಚೆ ಯೋಚಿಸ್ಬೇಕು, ಹುಟ್ಟಿದ ಮೇಲೆ ಸಾಧಿಸ್ಬೇಕು. ಸೈಟು ಕಾರು ಏನಿಲ್ಲ ಅಂದ್ರೂ ದೋಸ್ತಿ ಒಂದೇ ಆಸ್ತಿ. ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ ದೋಸ್ತ್ ದೋಸ್ತ್. ತಾಯಿ ತಂದೆ ದೇವರನ್ನ ಬಿಟ್ಟರೆ ನೆಕ್ಸ್ಟು ಆ ಸ್ಥಾನ ಬರೋದೇ ಬೇರೆ ಯಾರು ನಮ್ಮ ಸಂಬಂಧಿಕರಿಗಲ್ಲ, ಅದು ನಮ್ಮ ಫ್ರೆಂಡ್ಸ್ ಜೊತೆನೇ ಬರೋದು. ಈ ಫ್ರೆಂಡ್ಶಿಪ್ಪಲ್ಲಿ ಏನೆಲ್ಲ ಇರಬಾರ್ದು, ಜಾತಿ ಇರಬಾರ್ದು, ಈ ಭೇದ ಭಾವ ಇರಬಾರ್ದು. ಒಂದು ಏನಂದರೆ ತುಂಬಾ ನಮಗೆ ಏನೇ ನೋವಾಗಲಿ ಅಥವಾ ನಮ್ಗೆ ಸಂತೋಷ ಆಗಲಿ, ಆ ನೋವನ್ನ ನಾವು ಅವ್ರ ಹತ್ರ ಹೇಳ್ಕೊತೀವಿ.
ಮೈಸೂರಿಗೆ ಬಂದಿದ್ರು. ಮೈಸೂರಲ್ಲಿ ಈ ಸಾಂಗ್ ರೆಕಾರ್ಡ್ ಮಾಡಿದ್ದಾರೆ. ಸರಿ 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 ಸಂತೇಲಿ ಗರ 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 ಕೊರ್ಕೇಲಿ ಜಿಂದಗಿ ಮಲ್ಗೋರು ಚಟ್ಟಿ ಚಟ್ಟಿ ಚಟ್ಟಿರೋ. ಒಬ್ಬ ಹ್ಯಾಂಡಿಕ್ಯಾಪ್ ಹುಡುಗ ಇರ್ತಾನೆ, ಅಶೋಕ್ ಅವ್ರು ಮಾಡಿದ್ದು. ಅವ್ರನ್ನ ಇವ್ರು ಕಿಂಡಲ್ ಮಾಡ್ತಿರ್ತಾರೆ ಆ್ಯಕ್ಚುಲಿ. ಆದರೆ ಗ್ಯಾರೇಜಿಂದ ಹೊರಗಡೆ ಹೋದಾಗ ಬೇರೆ ಯಾರಾದರೂ ಕಿಂಡಲ್ ಮಾಡಿದ್ರೆ ಇವ್ರಿಗೆ ಅಷ್ಟು ಕೋಪ ಬರುತ್ತೆ. ಸೊ ಅವರ ಯೂನಿಟಿ ಬಗ್ಗೆ ಡಿಫೈನ್ ಮಾಡೋದಕ್ಕೆ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದ್ವಿ. ಅದು ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಬಟ್ ಈ ಫಿಲ್ಮಲ್ಲಿ ಮಾಂಟೇಜು ಪ್ಲಸ್ ಆ ಸೀನ್ಗಳಿಗೆ ಅವರು ಶೂಟ್ ಮಾಡೋ ಸೀನ್ಗಳಿಗೆ ಕ್ಲೀನಾಗಿ ಮ್ಯಾಚ್ ಆಗಬೇಕು. ಮ್ಯೂಸಿಕ್ಕು ತುಂಬ ಡಿಸ್ಟರ್ಬ್ ಆಗಬಾರ್ದು. ಸೊ ಅದಕ್ಕೆ ಸ್ವಲ್ಪ ಸೆಟಲ್ಡಾಗಿ ಒಂದು ಪ್ಯಾಟರ್ನ್ ಫಿಕ್ಸ್ ಮಾಡಿ ಅದನ್ನು ಮಾಡಿದ್ದೀವಿ. ಎಲ್ಲ ನೋವಲ್ಲೂ ಜೊತೆಗಿರುವೆ. ಅವ್ರಿಗೆ ತುಂಬ ಹುಷಾರಿಲ್ಲದೆ ಹೋದಾಗ ನಾನೇನು ಎಷ್ಟು ಪ್ರೀತಿಯಿಂದ ಅವನು ವಾಂತಿ ಮಾಡಿದಾಗೂ ಕೂಡ ಒಂದು ಕೈಯಲ್ಲಿ ಹಿಡ್ಕೊಳ್ಳೋದು ಉಂಟಿದ್ದಲ್ಲ, ಎಲ್ಲೋ ಅಂಥ ಪ್ರೀತಿ ಇದೆಯಲ್ಲ, ಇದು ದೇವ್ರ ಸಮಾನವಾದಂಥ ಪ್ರೀತಿ ಅದರಲ್ಲಿರುವಂಥದ್ದು. ಅದೇ ಥರ ನಾನು ಒಬ್ಬ ಇದರಲ್ಲೊಂದು ಮುಸ್ಲಿಮ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಒಬ್ಬ ನಮಾಜ್ ಮಾಡ್ತಾ ಇರ್ಬೇಕಾದ್ರೆ ಅವನ ಫ್ರೆಂಡಾಗಿ ಒಬ್ಬ ಹಿಂದೂ ಆಗಿ ಬಂದು ಅವನ ತಲೆ ಮೇಲೆ ಒಂದು ಡ್ರಾಪ್ ತನ್ನ ನೀರೆಲ್ಲೋ ಬೀಳ್ತಾ ಇರ್ತಾರೆ. ನಾವೆಲ್ಲ ಎಲ್ಲ ಈ ಸ್ಲಮ್ಮಲ್ಲಿ ಇರೋಂಥವ್ರು. ಸೊ ಅದನ್ನು ಕೂಡ ತಡೆಯುವಂಥ ಅಷ್ಟು ಏನು ಹೇಳ್ತಾರೆ, ಅಷ್ಟು ಒಳಗೆ ಇರೋಂಥ ಪ್ರೀತಿನ ರಂಗಣ್ಣರು ನನ್ನ ಮೇಲೆ ತೋರಿಸ್ತಾರೆ. ಅಲ್ಲಾಗೆ ದುವಾ ಕೇಳುವೆನು. ರಂಗಣ್ಣ ರಘು ಸರು ಅವ್ರು ನಮಾಜ್ ಮಾಡೋದು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಅವರು ಅದನ್ನು ಅವಾಯ್ಡ್ ಮಾಡ್ತಾರೆ. ಸೊ ಅದನ್ನು ಇಬ್ಬರು ನೋಡಿ ಖುಷಿ ಪಡೋ ಥರ ಒಂದು ಸೀಕ್ವೆನ್ಸ್ ಆ್ಯಕ್ಚುಲಿ. ಅದು ನನಗೆ ತುಂಬ ಇಷ್ಟವಾದ ಸೀಕ್ವೆನ್ಸ್ ಆ್ಯಕ್ಚುಲಿ. ಅದು ತುಂಬ ಒಳ್ಳೆ ಲೈನ್ಸ್ ಕೊಟ್ಟಿದ್ರು ಸಂತೋಷ್ ಸರ್. ಅಲ್ಲಾ ಕಿ ಕಸಮ್ ಅಂತ ಆ ಥರ ಒಂದು ಕೊಟ್ಟಿದ್ರು. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಲ್ಲಾಗೆ ದುವಾ ಕೇಳುವೆನು, ದೋಸ್ತಿ ಕಿ ಕಸಮ್ ಹೇಳುವೆನು, ಜಾನು ನಿಂಗೇನೆ ನೀಡುವೆನು. ನಮಗೆಲ್ಲ ಹೆಂಗೆ ಬರೋದು ನನಗೆ ಗೊತ್ತಿಲ್ಲ. ಆ ಟ್ಯೂನು ಮತ್ತು ಅವ್ರು ಹೇಳಿದ ಕಂಟೆಂಟು ಬರ್ಸ್ಕೊಂಡಿದೆ ಅಷ್ಟೇ. ಚಡ್ಡಿ ದೋಸ್ತು 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 ಅದು ಖುಷಿ. ಲಾಕ್ ಆಗೋದು ಮಾತ್ರ ಖುಷಿ. ಫಸ್ಟ್ ಟಚ್ ಮಾಡಿದ್ರೆ ಸಾಕು, ಫೀಲ್ ಕೊಟ್ಟು ಹೊಡಿತಾ ಇದ್ದೀರಾ ನೀನು ಅದನ್ನು ಹೊಡಿತಾ ಇದ್ದಿ. ಇದ್ರಲ್ಲಿ ಟಚ್ ಮಾಡಬೇಕು. ಇವರಿಬ್ಬರನ್ನ ಇಟ್ಕೊಂಡು ನಾನು ಸಮಥಿಂಗ್ ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕು ಅಂತ ಹೇಳಿದಾಗ ತುಂಬ ಕಾಷನ್ನು, ತುಂಬ ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಇಬ್ಬರ ಒಂದು ಸೇಮ್ ಆಗಿ, ಬಿಕಾಸ್ ಒನ್ ಆಫ್ಟರ್ ದಿ ಅದರ್ ಕಾಮಿಡಿ ಮಾಡ್ತಿದ್ದಾಗ ಒಂಚೂರು ಸ್ಯಾಚುರೇಟ್ ಆಗೋಕ್ಕೆ ಚಾನ್ಸಸ್ ಇದೆ ಆ್ಯಕ್ಚುಲಿ. ಯಾಕಂದರೆ ಕಾಮಿಡಿ ಯಾವಾಗಲೂ ಒಂದು ಸತಿ ಬಂದು ಹೋದಾಗ ಒಂದು ಬ್ಯೂಟಿ ಇರುತ್ತೆ. ಬಟ್ ಸಿನಿಮಾನೇ ಪದೇ ಪದೇ ಕಾಮಿಡಿ ಇದ್ದಾಗಲೂ ಬೋರ್ ಆಗಿಬಿಡ್ಬಾರ್ದು. ಸೊ ಅದರಲ್ಲಿ ಒಂದು ಕಾಷನ್ ತುಂಬ ಇತ್ತು ಆ್ಯಕ್ಚುಲಿ. ಒಂದು ಲಾರಲ್ ಹ್ಯಾಡಿ ಆ ಪ್ಯಾಟರ್ನ್ಸ್ ಒಂಚೂರು ರಿಫ್ಲೆಕ್ಷನ್ಸ್ ತೊಗೊಂಡು ಡಿಸೈನ್ ಮಾಡಿರೋ ಒಂದು ಸಾಂಗ್ ಅಂತ ಹೇಳ್ಬೋದು. ಒಲವೇ ಮಂದಾರ ಚಿತ್ರದ ಮುಖಾಂತರ ಶ್ರೀಕಿ ತನ್ನ ವಿಭಿನ್ನವಾದ ಅಭಿನಯದ ಮುಖಾಂತರ ಎಲ್ಲರ ಮನಸ್ಸು ಸೆಳೆದ್ರು. ಯಾವ್ಯಾವ ಚಿತ್ರಕ್ಕೆ ಏನೆಲ್ಲ ಮಾಡಬೇಕೋ ನಿಜವಾಗ್ಲೂ ಮಾಡ್ತಾನೆ ಇದ್ದಾರೆ. ಪಾತರಗಿತ್ತಿ, ನಾವು ಸಾಮಾನ್ಯವಾಗಿ ಪಾತರಗಿತ್ತಿ ಹೆಸರನ್ನ ಯಾಕೆ ಬಳಸ್ತೀವಿ, ಹೇಗೆ ಬಳಸ್ತೀವಿ ಗೊತ್ತೇ ಇರುತ್ತೆ. ಆದರೆ ಆ ಹೆಸರನ್ನ ಇಟ್ಕೊಂಡು ಒಂದು ಚಿತ್ರ ಮಾಡಿದ್ದಾರೆ. ಇದರಲ್ಲಿ ದಕ್ಷಿಣ ಭಾರತದ ಖ್ಯಾತ ಹಸಿ ಬಿಸಿ ದೃಶ್ಯಗಳು ಕಾಣಿಸ್ಕೊಳ್ಳುವಂಥ ಶಕೀಲಾ ಇದ್ದಾರೆ. ಶಕೀಲಾ ಅವ್ರಿಗೋಸ್ಕರನೇ ಒಂದು ಹಾಡು ಮಾಡಿದ್ದಾರೆ. ಆದರೆ ಶಕೀಲಾ ಈಗ ಸ್ವಲ್ಪ ಸಣ್ಣ ಆಗಿದ್ದಾರಂತೆ. ತಾವು ಗೆಜ್ಜೆ ಕಟ್ಟಿ ಹೆಜ್ಜೆ ಇಟ್ಟರೆ ಹೇಗಿರುತ್ತೆ, ನೋಡೋರ ಹಸಿ ಬಿಸಿ ಕಣ್ಗಳಿಗೆ ಮತ್ತಷ್ಟು ತುಪ್ಪ ಹಾಕ್ತಾರ, ನೀರು ಹಾಕ್ತಾರ, ಜೇನು ತುಪ್ಪ ಸುರಿತಾರ ಗೊತ್ತಿಲ್ಲ. ಆದರೆ ಅವರು ಹಾಡಲ್ಲಿ ಕಾಣಿಸ್ಕೊಂಡಿರೋದು ಮಾತ್ರ ಒಂದು ವಿಭಿನ್ನ ವಿಶಿಷ್ಟ. ಆ ವಿಶಿಷ್ಟತೆಯ ವಿಶೇಷತೆನ ನೀವು ನೋಡಬೇಕು.
ರಾಜ್ ಸಂಗೀತ ಮಾನ್ಯ ವೀಕ್ಷಕರೇ, ಬಹುಶಃ ಇದೊಂದು ವಿಶೇಷ ಕಾರ್ಯಕ್ರಮ. ಯಾಕೆಂದರೆ ಹಾಡುಗಳು ಸುಮ್ಮನೆ ನೋಡಿ ಸುಮ್ಮನೆ ಆಗ್ಬಿಡ್ತೀರ. ಆದರೆ ಹಾಡಿನ ಹಿಂದೆ ಇರುವಂಥ ಕರಾಮತ್ ಹೇಗಿರುತ್ತೆ, ನೃತ್ಯ ನಿರ್ದೇಶಕ, ನಾಯಕ, ಸಂಗೀತ ನಿರ್ದೇಶಕ ಇವರೆಲ್ಲ ಎಷ್ಟು ಶ್ರಮ ವಹಿಸಿ ಒಂದು ಹಾಡು ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿ ಮಾಡುವಂಥ ಹಾಡಿನ ವಿಭಿನ್ನತೆಯ ಈ ವಿಶೇಷ ಕಾರ್ಯಕ್ರಮವೇ ಹಾಡಿನ ಹಿನ್ನೆಲೆ. ಹೇಗಿತ್ತು? ನೀವಂತೂ ತುಂಬ ಖುಷಿ ಪಟ್ಟಿರ್ತೀರ ಅನ್ಕೋತೀನಿ. ಮುಂದಿನ ವಾರ ಮತ್ತಷ್ಟು ಒಳ್ಳೊಳ್ಳೆ ಹಾಡುಗಳು ಹೇಗೆಲ್ಲ ಆಗತ್ತೆ ಅದನ್ನು ಹೇಳೋಕ್ಕೆ ತೋರ್ಸೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಈ ಚಂದನ್ನಿಂದ ನಿಮಗೋಸ್ಕರ ಪ್ರೀತಿಯ ನಮಸ್ಕಾರ.